ಹಾಯ್ ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಸಣ್ಣ ಕ್ಲಿಪ್ಪಿಂಗ್ಸ್ ಮೂಲಕ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಭಾಗ್ಯ ಬಂದು ತಾಂಡವ್ ಮತ್ತು ಶ್ರೇಷ್ಠನ ಮದುವೆ ತಡಿತಾಳೆ. ಬರುವಾಗ ಪೊಲೀಸರ ಜೊತೆಗೇನೆ ಬರ್ತಾಳೆ. ಆವಾಗ ಶ್ರೇಷ್ಠ ಮತ್ತು ತಾಂಡವ್ಗೆ ತುಂಬಾ ಸಿಟ್ಟು ಬರುತ್ತೆ. ಭಾಗ್ಯ, ನೀನೇ ತಾನೇ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿದ್ದು, ಇವಾಗ ನೋಡಿದರೆ ಬಂದು ಮದುವೆ ತಡೀತಿದ್ಯಾ, ಏನು ಮಾಡ್ತಿದ್ಯಾ ನೀನಿಲ್ಲಿ, ನಿಂಗೆ ಏನಾಗಿದೆ ಭಾಗ್ಯ ಅಂತ ಹೇಳ್ಕೊಂಡು ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಸಿಟ್ಟಾಗ್ತಾರೆ. ಆಗ ಭಾಗ್ಯ ಹೇಳ್ತಾಳೆ, ರೀ, ನಾನು ನಿಮಗೆ ಡಿವೋರ್ಸ್ ಕೊಟ್ಟಿದ್ದೇನೋ ನಿಜ, ಆದರೆ ಕೋರ್ಟ್ ನಮ್ಮಿಬ್ಬರನ್ನ ದೂರ ಮಾಡುವವರೆಗೂ ನಾವಿಬ್ಬರು ಗಂಡ ಹೆಂಡ್ತಿನೇ. ನಿಮಗೆ ನಾನು ಬೇಡ ಇರ್ಬೋದು, ನನಗೂ ನೀವು ಬೇಡ ಇರ್ಬೋದು, ಆದರೆ ನನ್ನ ಮಕ್ಕಳಿಗೆ, ನನ್ನ ಗುಂಡಣ್ಣ ತನ್ವಿಗೆ ನೀವು ಬೇಕು, ಹಾಗಾಗಿ ನಾನು ನಿಮ್ಮ ಜೊತೆನೇ ಇರ್ತೇನೆ ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಏನು ಮಾತಾಡ್ತಿದ್ಯಾ, ಈಗ ಮಕ್ಕಳು ನೆಪ ಹೇಳ್ಕೊಂಡು ಇಲ್ಲಿ ಬಂದ್ಯಾ, ಸಾಧ್ಯನೇ ಇಲ್ಲ, ನಾನು ನಿನ್ನ ಜೊತೆ ಇರಲ್ಲ, ನಿಂಗೆ ಗೊತ್ತಲ್ವ ನಂಗೆ ನಿನ್ನಂಗೆ ಕಂಡ್ರೆ ಆಗಲ್ಲ ಹೇಳ್ಕೊಂಡು, ನಂಗೆ ಶ್ರೇಷ್ಠ ಇಷ್ಟ ಅಂತ ನಿಂಗೆ ಗೊತ್ತಲ್ವ, ಅವಳನ್ನು ನಾನು ಮದುವೆ ಆಗ್ತೀನಿ, ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಮಾಡ್ಕೊ ಅಂತ ಹೇಳ್ತಾನೆ. ಆಗ ಪೊಲೀಸರು ಹೇಳ್ತಾರೆ, ನಾವು ಮಾಡ್ತೇವೆ, ನಿಮಗೆ ಹೆಂಡತಿ ಇರುವಾಗಲೇ ಇನ್ನೊಬ್ಬರನ್ನ ಮದುವೆ ಆಗ್ಲಿಕ್ಕೆ ಹೊರಟಿದ್ದೀರಾ, ಇದು ಕಾನೂನು ಪ್ರಕಾರ ಅಪರಾಧ ಅಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಆಗ ತಾಂಡವ್ ಹೇಳ್ತಾನೆ, ಹಾಗೇನೂ ಇಲ್ಲ, ಭಾಗ್ಯ, ನೀನು ಇಲ್ಲಿಂದ ಪೊಲೀಸನ್ನು ಕರ್ಕೊಂಡು ಹೋಗು, ನಾನು ಶ್ರೇಷ್ಠನ ಮದುವೆ ಆಗ್ತೇನೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವರ ಮನೆಯವರೆಲ್ಲರೂ ಬರ್ತಾರೆ. ನಿಮಗೆ ಮಾತಾಡಲಿಕ್ಕೆ ಯಾವ ರೈಟ್ಸ್ ಕೂಡ ಇಲ್ಲ ಹೇಳ್ಕೊಂಡು ತಾಂಡವ್ ಮತ್ತು ಶ್ರೇಷ್ಠ ಹೇಳ್ತಾರೆ. ಆವಾಗ ಅವ್ರ ಮನೆಯವರೆಲ್ಲರೂ ಬರ್ತಾರೆ. ಆಗ ಕುಸುಮ ಹೇಳ್ತಾಳೆ, ಅವರಿಗೆ ಮಾತಾಡಲಿಕ್ಕೆ ರೈಟ್ಸ್ ಇರದೇ ಇರ್ಬೋದು, ಆದರೆ ನಮಗಿದೆ ಅಲ್ವಾ ಶ್ರೇಷ್ಠ, ನಾವು ತಾಂಡವ್ನ ಅಪ್ಪ ಅಮ್ಮ ಅಂತ ಹೇಳ್ತಾರೆ. ಆಗ ಶ್ರೇಷ್ಠಂಗೆ ತುಂಬಾ ಸಿಟ್ಟು ಬರುತ್ತೆ. ಈ ಸಂಚಿಕೆ ಸಣ್ಣ ಕ್ಲಿಪ್ಪಿಂಗ್ಸ್ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.